ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಗೊಳ್ಳೋದಕ್ಕೆ ಬಂದಿದ್ದೆ. ಯಾಕೆಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ದಾಂಧಲೆ ಮಾಡಿ ಪೊಲೀಸ್ನವ್ರ ವೆಹಿಕಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು ಒಂದು ಭಾಗ. ಯಾರು ವ್ಯಕ್ತಿ ಅವನು ಮಟ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ, ಅದು ಒಂದು ಭಾಗ. ಎರಡನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆ ಏನು ಬರುತ್ತೆ, ತನಿಖೆಯಲ್ಲಿ ವರದಿ ಏನು ಬರುತ್ತೆ ಅದನ್ನು ಈಗ FSLಗೂ ಕೂಡ ಅವರದ್ದು ಇದನ್ನು ಕಳಿಸಿದ್ದಾರೆ, ಯಾವ ರೀತಿ ಅವನು ಸತ್ತಿದ್ದಾನೆ ಅಂತೇಳಿ. ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ. ಅದ್ರ ಮೇಲೆ ಮುಂದೆ ಕ್ರಮ ಏನು ತಗೋಬೇಕೋ ಅದನ್ನು ತಗೊಳ್ತೀವಿ. ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೆ. ನಾನು ಶಿವಮೊಗ್ಗದಲ್ಲಿ ಏನು ತಮ್ಗೆ ಗೊತ್ತಿದ್ದಾಗೆ 26ನೇ ತಾರೀಕು ಸೂಸೈಡ್ ಏನಾಯಿತು ಅದ್ರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಹಾಗೆ ಅಂತೇಳಿ ಬಂದಿದ್ದೆ. ಹಾಗೆ ಬಂದು ಇಲ್ಲಿ ಈ ಘಟನೆ ಏನು ನಡೆದಿದೆ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದಾನೆ. ಸರ್, ಈ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೀತು ಸರ್. ತನಿಖೆ ಆಗದಲ್ಲಿ ಅಧಿಕಾರಿಗಳನ್ನ ಯಾಕೆ ಸರ್ ಅಮಾನತು ಮಾಡೋದು? ಅದು ಯಾವಾಗಲೂ ಹಂಗೆ, ನಾವು ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ ಅದನ್ನು ಇಮಿಡಿಯೇಟ್ ಆಗಿ ಕ್ರಮ ಮಾಡ್ತೀವಿ. ಆಮೇಲೆ ಅವರಿಲ್ಲ ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದಾಗ ರೀಇನ್ಸ್ಟೇಟ್ ಮಾಡ್ತೀವಿ. ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್. ಸರ್, ಈಗ ರಿಪೋರ್ಟ್ ಬರಬೇಕು. ಹೃದಯ ಸಂಬಂಧಿ ಕಾಯಿಲೆ ಅನ್ಕೊಂಡು ಅಲ್ಲಲ್ಲ, ನಾನು ಹೇಳೋದಲ್ಲಪ್ಪ, ಬರಬೇಕಲ್ಲ. ನಾನು ಹೆಂಗೆ ಹೇಳಿಲ್ಲ, ಬಂದರೆ ಅದನ್ನು ಪ್ರಕಟಣೆ ಮಾಡ್ತೀವಿ. ಸರ್, ಪೊಲೀಸರ ಮೇಲೆ ಠಾಣೆ ಮೇಲೆ ಕಲ್ತರಕ್ಕೆ ಮೇನ್ ರೀಸನ್ ಏನು ಗೊತ್ತಿಲ್ವಲ್ಲ? ನೀವು ತೂರ್ದವ್ರನ್ನ ಕೇಳ್ಬೇಕು, ನಾನು ಕೇಳಿದ್ರೆ ಕುಟುಂಬದವರಲ್ಲ. ಈಗ ಆಲ್ರೆಡಿ ಇನ್ವೆಸ್ಟಿಗೇಷನ್ 8 ದಿನ ಆಯ್ತು. 8 ದಿನನೂ ಆಗುತ್ತೆ, 10 ದಿನನೂ ಆಗುತ್ತೆ, 15 ದಿನನೂ ಆಗುತ್ತೆ. ಅದಕ್ಕೇನು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ. ಕಲ್ತೂರಾಟ ಯಾರು ಮಾಡಿದ್ದಾರೆ ಅದನ್ನು CCTVನಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ. CCTVನಲ್ಲಿ ಯಾರು ತಪ್ಪಿತಸ್ಥರು ಅಂತ ಕಾಣಿಸ್ತದೆ ಅದರಲ್ಲಿ ಕಾಣ್ತಾರೆ. ಕಲ್ತೂರವರು ಅಥವಾ ಗಲಾಟೆ ಮಾಡೋರು, ಜೀಪನ್ನು ಟಾಪಲ್ ಮಾಡೋರು, ಅವರೆಲ್ಲ ಆ CCTVನಲ್ಲಿ ಏನು ಕಾಣಿಸ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೇನು ಶಿಕ್ಷೆ ಮಾಡಬೇಕು ಅದು ಮಾಡ್ತಾರೆ. ಸರ್, ಚನ್ನಗಿರಿ ತಾಲೂಕಿನ ಪೊಲೀಸ್ ಠಾಣೆ ಭಾರಿ ಪುರಾತನವಾದ ಪೊಲೀಸ್ ಠಾಣೆ ಸರ್. ಆದರೆ ಸಿಬ್ಬಂದಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಹೌದು, ಇಡೀ ರಾಜ್ಯದಲ್ಲಿ ಕಡಿಮೆ ಇದೆ. ಇಡೀ ರಾಜ್ಯದಲ್ಲಿ 4 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ, ಅದಕ್ಕೋಸ್ಕರ ಕಡಿಮೆ ಆಗಿದೆ. ಅದನ್ನು ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಪ್ರಾರಂಭ ಮಾಡಿದ್ದೀವಿ. ನಾವು ಈಗಾಗಲೇ ಒಂದಷ್ಟು ರಿಕ್ರೂಟ್ಮೆಂಟ್ ಮಾಡಿದ್ದೇವೆ. ಅದನ್ನು ಟ್ರೈನಿಂಗ್ ಮುಗಿಸಿದ ತಕ್ಷಣ ಅವ್ರನ್ನೆಲ್ಲ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗಳಿಗೆ ಕೊಡ್ತೀವಿ. ಎಲ್ಲೆಲ್ಲಿ ಕಡಿಮೆ ಇದೆ. ನಲ್ಲೂರು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಪ್ರಸ್ತಾವನೆ ನಿಮಗೆ ಬಂದಿದೆ? ಹೌದು, ಬಂದಿದೆ. ಪ್ರಸ್ತಾವನೆಯನ್ನು ಕಳಿಸೋದಕ್ಕೆ SP ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ನಾವಿಬ್ಬರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾನು ಇಬ್ಬರು ಹೇಳಿದ್ದೇವೆ. ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ.